ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ನಾನು ಅಬಾಕಸ್ನ ಕಲಿತಾ ಇದ್ದೀನಿ ಅಂತ ಹೇಳಿದ್ದೆ. ಸೊ ಕೆಲವೊಬ್ರು ಕೇಳಿದ್ರು ನನಗೆ ಎಲ್ಲಿ ಯಾವ ಇದ್ರಲ್ಲಿ ಕಲಿತಿದ್ದಾರ ಅಂತ. ನಾನು ಡಾಕ್ಟರ್ ರಾಜಶ್ರೀ ಹೆಜು ಬಂದ್ಬಿಟ್ಟು ಅಬಾಕಸ್ ಕ್ಲಾಸನ್ನು ಇನ್ಸ್ಟಾಗ್ರಾಮ್ ಪೇಜ್ ಸ್ಕ್ರಾಲ್ ಮಾಡಬೇಕಾದ್ರೆ ನನಗೆ ಅದು ಅಡ್ರೆಸ್ ಸಿಕ್ತು. ಸೊ ಅಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಸೊ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ನಂದು 10 ಡೇಸ್ ಕೋರ್ಸ್ ಆಗಿದೆ. ಫೀಸ್ ಬಂದು 2300 10 ಡೇಸು. ಸೊ ಇವಾಗ ನಾನು ಲೆವೆಲ್ 2 ಕಲಿತಾ ಇದ್ದೀನಿ. ಸೊ ಅಡಿಷನ್ನು, ಸಬ್ಟ್ರಾಕ್ಷನ್ನು, ನೆಕ್ಸ್ಟು ಇವತ್ತಿನ ಕ್ಲಾಸಲ್ಲಿ ಮಲ್ಟಿಪ್ಲಿಕೇಶನ್ ಹೇಳ್ಕೊಡ್ತಾರೆ. ಈಗ ಆಲ್ರೆಡಿ ನಂದು 3 ಕ್ಲಾಸ್ ಆಗಿದೆ, ಇನ್ನೂ 7 ಡೇಸ್ ಇದೆ ನಂದು ಕೋಚಿಂಗು. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ರಾಜಶ್ರೀ ಡಾಕ್ಟರ್ ರಾಜಶ್ರೀ ಎಜು ಹಬ್ ಅನ್ನೋ ಒಂದು ಇದನ್ನ ನೀವು ಚೆಕ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡಿ. ನಾನು ಅವ್ರದ್ದು ಒಂದು ಡೀಟೇಲ್ಸು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ರಿಯಾ ಮ್ಯಾಮು ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಏನೇ ಡೌಟ್ಸ್ ಇದ್ದು ಕ್ಲಿಯರ್ ಮಾಡ್ತಾರೆ. ನಾನು ಕೂಡ ಅಂದರೆ ನನಗೆ ಅಬಾಕಸ್ಸು ಗೊತ್ತಿತ್ತು ಸ್ವಲ್ಪ. ನಾನು ಆವಾಗ ನನ್ನ ಅಣ್ಣನ ಮಗನಿಗೆ ಟ್ಯೂಷನ್ ಮಾಡಬೇಕಾದ್ರೆ ನಾನು ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ನೋಡಿ ಕಲ್ತಿದ್ದೆ. ಬಟ್ ಆದರೆ ಇವರು ಇನ್ನೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಕೆಲವೊಂದು ಟ್ರಿಕ್ಸ್ಗಳಾಗಿರ್ಬೋದು, ಅಬಾಕಸ್ ಅಂದರೆ ಫಾಸ್ಟ್ ಕ್ಯಾಲ್ಕುಲೇಷನ್ಗೋಸ್ಕರ. ಬಟ್ ಈಗಿನ ಮಕ್ಕಳಲ್ಲಿ ಅಬಾಕಸ್ ಆಗಿರ್ಬೋದು, ವೇದಿಕ್ ಮ್ಯಾಥ್ಸ್ ಆಗಿರ್ಬೋದು, ಈಗ ಅಂಜಲಿಗೆ ಯಾವುದೋ ಒಂದು ಆನ್ಲೈನ್ ಎಕ್ಸಾಮ್ ತೊಗೊಂಡಿದ್ದೀನಿ, UKG ಅವಳು. ಆನ್ಲೈನು ಅದು ಸ್ಟೂಡೆಂಟ್ ಟ್ಯಾಲೆಂಟ್ ಅಂತ ಹೇಳಿ ಏನೋ. ಸೊ ಎಲ್ಲ ಸಬ್ಜೆಕ್ಟು ತೊಗೋಬೋದು, ಬಟ್ ನಾನು ಅವಳಿಗೆ ಮ್ಯಾಥ್ಸ್ ಇಂಟ್ರೆಸ್ಟ್ ಇರೋದ್ರಿಂದ ಮ್ಯಾಥ್ಮೆಟಿಕ್ಸ್ ತೊಗೊಂಡಿದ್ದೀನಿ. ಸೊ ಹಾಗೆ ಮಕ್ಕಳಿಗೆ ಇತ್ತೀಚಿಗೆ ದಿನಗಳಲ್ಲಿ ಯಾವುದೇ ಸ್ಕೂಲಲ್ಲಿ ನೋಡಿರ್ಬೋದು, ಅಥವಾ ಮ್ಯಾಥ್ಸ್ ಆಗಿರ್ಬೋದು, ಅಬಾಕಸ್ ಮೇಲೆ ತುಂಬ ಎಕ್ಸಾಮ್ಸ್ ಎಲ್ಲ, ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇನ್ಸ್ಟಾಗ್ರಾಮ್ ಪೇಜು ಡಾಕ್ಟರ್ ರಾಜಶ್ರೀ ಎಜು ಹಬ್ ಅಂತ ಆ ಒಂದು ಪೇಜನ್ನು ನೀವು ಫಾಲೋ ಮಾಡಿಕೊಂಡು ಅಲ್ಲಿ ಬೇಕಾದರೆ ನೀವು ಹೆಚ್ಚಿನ ಮಾಹಿತಿಗೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅವ್ರದ್ದು ಒಂದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ, ಅವ್ರದ್ದು ಡೀಟೇಲ್ಸು, ಅವ್ರದ್ದು ಕ್ಲಾಸು ಮತ್ತು ಫೀಸ್ ಸ್ಟ್ರಕ್ಚರು. ಅವ್ರದ್ದೊಂದು ಪಾಂಪ್ಲೇಟ್ ಇದೆ ನನ್ನ ಹತ್ರ, ಅದನ್ನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೋಡಿ. ಮಕ್ಕಳಲ್ಲಿ ಈಗ ಏನಾಗ್ಬಿಟ್ಟಿದೆ ಅಂತ, ಮ್ಯಾಥ್ಸ್ ಅಂದ್ರೇ ಟಫು. ನೀವು ಯಾವುದೇ ಸ್ಟೂಡೆಂಟ್ಸ್ ಕೇಳಿ, ಕ್ಲಾಸಲ್ಲಿ ಒಂದು 10 ಮೆಂಬರ್ಸಲ್ಲಿ 1 or 2 ಮೆಂಬರ್ಸ್ ಅಷ್ಟೇ ಮ್ಯಾಥ್ಸ್ ಸಬ್ಜೆಕ್ಟ್ ಇಷ್ಟ ಆಗೋದು. ಇನ್ನೆಲ್ಲರಿಗೂ ಮ್ಯಾಥ್ಸ್ ಸಬ್ಜೆಕ್ಟ್ ಅಂದರೆ ತುಂಬ ಕಷ್ಟ. ನನ್ನ ಪ್ರಕಾರ ಮ್ಯಾಥ್ಸು ಸಬ್ಜೆಕ್ಟು ಕಷ್ಟವೇ ಅಲ್ಲ. ಸೊ ಅದನ್ನು ಲಾಜಿಕಾಗಿ ಕಲಿಬೇಕು. ನಾನು ಅಂಜುಗೂ ಅಷ್ಟೇ, ಯಾವುದೇ ಅವಳಿಗೆ ಮಕ್ಕಿ ಯಾವುದನ್ನು ಹೇಳ್ಕೊಡಲ್ಲ. ಅವಳಿಗೆ ಪ್ರತಿಯೊಂದೂ ಲಾಜಿಕಾಗಿ ಹೇಳ್ಕೊಡ್ತೀನಿ. ಹಾಗಾಗಿ ಅವಳಿಗೆ ಮ್ಯಾಥ್ಸ್ ಅಂದರೆ ತುಂಬ ಇಷ್ಟ. ಅವಳು ನಿನ್ನ ಫೇವ್ರೇಟ್ ಸಬ್ಜೆಕ್ಟ್ ಅಂತ ಕೇಳಿದ್ರೆ ಮ್ಯಾಥ್ಮೆಟಿಕ್ಸ್ ಅಮ್ಮ ಅಂತಾಳೆ, ಅಷ್ಟು ಚೆನ್ನಾಗಿ ಮಾಡ್ತಾಳೆ ಅವಳು. ಸೊ ನೋಡಿ, ನೆಕ್ಸ್ಟು ಅಂಜಲಿನ ಹಾಕಬೇಕು ಅಂತ ಇದ್ದೀನಿ. ಬಟ್ ನಾನೇ ಹೇಳ್ಕೊಡ್ತೀನಿ. ಬಟ್ ನಾನು ಹೇಳ್ಕೊಡೋದ್ರಿಂದ ಬೇರೆಯವರು ಹೇಳ್ಕೊಟ್ಟಾಗ, ಈಗ ನಾವು ಬೇರೆ ಮಕ್ಳಿಗೆ ಪಾಠ ಮಾಡ್ತೀವಿ, ಬಟ್ ನಮ್ಮ ಮಕ್ಳಿಗೆ ನಾವು ಕಲ್ಸೋಕೆ ಹೋದಾಗ ಅವರು ತುಂಬ ಏನೋ ಒಂಥರ ಲೇಜಿನೆಸ್ ಆ ಥರ ಆಗ್ಬಿಡ್ತದೆ. ಬಟ್ ಅಂಜಲಿ ಕಲಿತಾಳೆ, ಆಗಲ್ಲ. ಬಟ್ ಆದರೆ ನೆಕ್ಸ್ಟು ಅವಳಿಗೆ ಈ ಥರದ್ದು ಅಬಾಕಸಲ್ಲಿ ಅವಳು ಫಸ್ಟ್ ಸ್ಟ್ಯಾಂಡರ್ಡಿಗೆ ಬರಲಿ, ಇವಾಗ UKG, ಈಗಲೇ ಆ ಥರದ್ದೆಲ್ಲ ಬೇಡ, ಸಣ್ಣ ಪುಟ್ಟ ಕಲಿಸ್ತಾ ಇರೋಣ. ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬಂದಮೇಲೆ 6 ಇಯರ್ಸ್, ಈಗ ಏನೇ ಒಂದು ಕಲಿಬೇಕಂದ್ರೂ 6 ಇಯರ್ಸ್ ಕಂಪ್ಲೀಟ್ ಆಗಿದೆ. ನಾನು ತುಂಬ ಕಡೆ ಕೇಳಿದೆ. ಆಮೇಲೆ ಗಾಂಧಾರಿ ವಿದ್ಯೆ ಬಗ್ಗೆನೂ ಕೇಳಿದೆ, ಅಂಜಲಿ ಕಲಿಸೋಣ ಅಂತ. ಗಾಂಧಾರಿ ವಿದ್ಯೆ ಅದಕ್ಕೆ 8 ಇಯರ್ಸ್ ಆಗಿರಬೇಕು ಮ್ಯಾಮ್ ಅಂತ ಹೇಳಿದ್ರು. ಇವಾಗಲೂ ಕಲಿಬೋದು, ಬಟ್ ಅದೇ ಮಕ್ಕಳು ತುಂಬ ಇಂಟ್ರೆಸ್ಟ್ ಕೊಟ್ಟು ಕಲಿಯಲ್ಲ. ಸೊ 8 ಇಯರ್ಸ್ ಆದರೆ ಅವ್ರಿಗೆ ಏನು ಮಾಡ್ತಿದ್ದೀವಿ ಅನ್ನೋದು ಅರ್ಥ ಆಗುತ್ತೆ ಅಂತ ಹೇಳೋದು. ಸೊ ಹಾಗಾಗಿ ಏಜ್ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ನೆಕ್ಸ್ಟು ನನಗೆ ತುಂಬ ಇಷ್ಟ ಎಜುಕೇಷನ್ ಅಂತ ಬಂದಾಗ, ನಾನು ಹೊಸದಾಗಿ ಏನಾದರೂ ಕಲಿಬೇಕು, ಅಥವಾ ಅಂಜುಗೆ ಅಮ್ಮುಗೆ ಕಲಿಸ್ಬೇಕು ಅನ್ನೋದು ತುಂಬ ಇಂಟ್ರೆಸ್ಟು. ಸೊ ಫ್ರೆಂಡ್ಸ್, ನಿಮಗೂ ಯಾರಿಗಾದ್ರೂ ಅಬಾಕಸ್ ಕಲಿಬೇಕು, ಎಲ್ಲಿ ಕಲಿಬೇಕು ಏನು ಅಂತ ಗೊತ್ತಾಗ್ತಿಲ್ಲ ಅಂದರೆ ಡಾಕ್ಟರ್ ರಾಜಶ್ರೀ ಎಜು ಹಬ್ ಅಂತ, ಬರೀ ಅಬಾಕಸ್ ಅಲ್ಲ, ಬೇರೆ ಬೇರೆ ಕ್ಲಾಸಸ್ ಕೂಡ ಅವರು ಹೇಳ್ಕೊಡ್ತಾರೆ. ಸೊ ಒನ್ಸ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಶೇರ್ ಮಾಡಿರ್ತೀನಿ. ಸೊ ಇಷ್ಟ ಆಗಿದ್ದಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ ಜಾಯಿನ್ ಆಗ್ಬೋದು. ಫ್ರೆಂಡ್ಸ್, ಇಷ್ಟೇ ಈ ವಿಡಿಯೋ. ಇವತ್ತು ಬುಧವಾರ, 26th ಈದ್ ಮಿಲಾದ್ ಇದೆ. ನಾನು ಲಾಸ್ಟ್ ವೀಕ್ ಹಬ್ಬ ಮಾಡಿರಲಿಲ್ಲ, ವರಮಹಾಲಕ್ಷ್ಮಿ ಹಬ್ಬ, ಕೆಲವೊಂದು ಕಾರಣಗಳಿಂದ, ಹೆಲ್ತ್ ಇಶ್ಯೂಸಿಂದ. ಸೊ ಈ ಶುಕ್ರವಾರ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಒಂದಷ್ಟು ಶಾಪಿಂಗು ಮತ್ತು ಮನೆ ಕೆಲಸ ಇವತ್ತು ರಜಾ ಇರೋದ್ರಿಂದ ಮಾಡ್ಕೋಬೇಕು. ಫಸ್ಟು ಸ್ವಲ್ಪ ಶಾಪಿಂಗ್ ಮಾಡ್ಕೊಬಿಡೋಣ ಅಂತ
ಮತ್ತು ಅಬಾಕಸ್ ಟೂಲ್ ತೊಗೋಬೇಕು. ನನ್ನ ಹತ್ರ ಅಬಾಕಸ್ ಟೂಲ್ ಇರಲಿಲ್ಲ. ಮ್ಯಾಮು ಹೇಳ್ತಾನೆ ಇತ್ತು ಅಬಾಕಸ್ ಟೂಲ್ ತೊಗೊಳ್ಳಿ ಅಂತ. ನಿನ್ನೆ ಎಲ್ಲ ಸರ್ಚ್ ಮಾಡಿದೆ ಅಂಗಡಿಗಳಲ್ಲಿ ಚನ್ನಪಟ್ಟಣದಲ್ಲಿ, ಬಟ್ ಅಲ್ಲಿ ಸಿಕ್ಕಲಿಲ್ಲ. ಸೊ ಇವಾಗ ಅದಕ್ಕೇ ಬೆಂಗಳೂರಲ್ಲಿ ನೋಡೋಣ ಅಂತ ಡಿ-ಮಾರ್ಟ್ಗೆ ಹೋಗ್ತಿದ್ದೀನಿ. ಹಾಗೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಫ್ರೂಟ್ಸ್ ಎಲ್ಲ ತೊಗೊಬರಬೇಕು. ಬಂದಾದಮೇಲೆ ಸ್ವಲ್ಪ ಮನೆ ಕೆಲಸ ಮಾಡಿಕೊಂಡು ಫ್ರೈಡೇ ಹಬ್ಬ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋದಲ್ಲಿ. ಇಷ್ಟು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಇದ್ದೆ. ಸೊ ಫ್ರೆಂಡ್ಸ್, ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ. ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸಪೋರ್ಟ್ ಮಾಡಿ. ಲೈಕ್ ಅಥವಾ ಕಮೆಂಟ್ ನನ್ನ ವಿಡಿಯೋ, ಏಕೆಂದರೆ ನನಗೆ ಟೆಕ್ನಾಲಜಿಲಿ ಬೇಸಿಕಲಿ ನಾನು ಎಮ್.ಟೆಕ್ ಸ್ಟೂಡೆಂಟ್ ಆಗಿರ್ಬೋದು, ಬಟ್ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ತಿಳ್ಕೊಳ್ತಿದ್ದೆ. ಬಟ್ ಎಕ್ಸ್ಟ್ರಾ ನಾನು ಈ ಮೊಬೈಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯಾವುದು ನನಗೆ ಅಷ್ಟೊಂದೇನು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಇತ್ತೀಚೆಗೆ ಇಲ್ಲ, ನಾನು ಕೂಡ ವಿಡಿಯೋ ಮಾಡಬೇಕು, ಏನಾದರೂ ಒಂದು ನನಗೆ ಗೊತ್ತಿರೋದು ಹೇಳಬೇಕು, ಶೇರ್ ಮಾಡ್ಕೋಬೇಕು, ಅಥವಾ ಅವರಿಗೆ ನನಗೆ ಗೊತ್ತಿಲ್ಲದೆ ಇರೋದು, ಈಗ ಎಷ್ಟೊಂದು ಜನ ವಿಡಿಯೋ ನೀವು ನೋಡ್ತಾ ಇರ್ತೀರ, ನನಗೇನೋ ಗೊತ್ತಿಲ್ಲ ಅಂದರೆ ನೀವು ಸಜೆಸ್ಟ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಕಲಿಬೇಕು ಅನ್ನೋ ಇಂಟ್ರೆಸ್ಟು. ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಯಾವುದು ಜಾಸ್ತಿ ಎಡಿಟಿಂಗ್ ಬಗ್ಗೆನೂ, ನಿಜವಾಗ್ಲೂ ನಾನು ಸೀರಿಯಸ್ಲಿ ಎಡಿಟಿಂಗ್ ಬಗ್ಗೆನೂ ಅಷ್ಟೊಂದು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ನನ್ನ ಕಾನ್ಸೆಪ್ಟ್ ಏನಿದ್ದು, ವಿಷಯ ನಿಮಗೆ ತಲುಪಬೇಕು ಅಥವಾ ನಿಮ್ಮಿಂದ ಏನಾದರೂ ನಾನು ತಿಳ್ಕೊಬೇಕು ಅನ್ನೋದಷ್ಟೇ. ಸೊ ಹಾಗಾಗಿ ಫೈನಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾವ ಥರ ವಿಡಿಯೋ ಬೇಕು, ಅಥವಾ ನಿಮಗೇನಾದರೂ ಡೌಟ್ಸ್ ಇದೆ, ಅಥವಾ ನನ್ನ ಬಗ್ಗೆ ಏನಾದರೂ ತಿಳ್ಕೊಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ ಮೇಲ್ಗೆ ನಿಜವಾಗ್ಲೂ ಉತ್ತರ ಕೊಡ್ತೀನಿ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.